ಮನುಷ್ಯನ ಸ್ವಭಾವವೇ ಸಂಪಾದಿಸೋದು, ಸಂಗ್ರಹ ಮಾಡೋದು. ಅದು ಬೇಕಿದ್ದರೆ ದುಡ್ಡು, ಹೆಸರು, ಸಂಬಂಧಗಳು, ಅದು ಬೇಕಿದ್ದರೆ ಆನಂದ. ಆದರೆ ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ, ವಿಧಿ ಹೀಗೆ ಸಂಗ್ರಹ ಮಾಡೋ ಬುದ್ಧಿ ಮನುಷ್ಯನಿಗೆ ಯಾಕೆ ಕೊಟ್ಟಿದೆ ಅಂತ? ಒಂದು ಬೀಜದಿಂದ ಗಿಡ ಹುಟ್ಟುತ್ತೆ. ಅದು ಬೆಳೆದ ಮೇಲೆ ಅದರಿಂದ ಹಣ್ಣುಗಳು ಸಂಗ್ರಹ ಆಗುತ್ತೆ. ಯಾಕೆ? ಅದನ್ನು ತಾನೇ ತಿನ್ನಬೇಕು ಅಂತ ಬಿಡುತ್ತಾ ಗಿಡ? ಇಲ್ಲ, ಅದು ಬಿಡೋದು ಹಸಿದ ಜೀವಿಗಳಿಗೆ ಹಂಚೋಕೆ ಅಂತ. ಈಗ ನೀವು ಕೇಳ್ಬೋದು, ಅದರಿಂದ ಗಿಡಕ್ಕೆ ಏನು ಲಾಭ ಅಂತ. ಲಾಭ ಇದೆ. ಯಾಕಂದರೆ ಯಾವುದು ಹಂಚಿಕೊಳ್ಳುತ್ತೋ ಅದು ಮಣ್ಣಾಗಲ್ಲ. ಈ ಹಣ್ಣನ್ನು ಯಾರು ತಿಂತಾರೋ ಅವರು ಇದರ ಬೀಜಗಳನ್ನು ವಾತಾವರಣದಲ್ಲಿ ಬೀಸಾಡ್ತಾರೆ. ಅದರಿಂದ ಹುಟ್ಟುತ್ತೆ ಹೊಸ ವೃಕ್ಷ. ಅದರ ಜಾತಿ, ಅದರ ಗುಣ, ಅದರ ಸಿಹಿ ಅಮರ ಆಗೋಗುತ್ತೆ. ಅದಕ್ಕೆ ನೆನಪಿಟ್ಕೊಳ್ಳಿ, ಆಸ್ತಿ ಮಾಡೋಕೆ ಒಂದೊಂದು ಕಾಸನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಆದರೆ ಅಮರ ಆಗೋಕೆ ಒಂದೊಂದು ಕ್ಷಣ ಹಂಚಬೇಕಾಗುತ್ತೆ. ರಾಧೇ ರಾಧೆ.